ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಪ್ಯಾನಲ್ನಲ್ಲಿ ಅಶೋಕ್ ಗೌಡ ಅವರು ಬಿಜೆಪಿಯಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರುಗಳಲ್ಲಿ ಎರಡು ಬಣಗಳಾಗಿದ್ದಾವೆ. ಒಂದು ಬಣವನ್ನು ಸೈಯದ್ ಅಲಿ ಮಕಾಂದಾರ್ ಅವರು ನಮ್ಮನ್ನು ರಿಪ್ರೆಸೆಂಟ್ ಮಾಡ್ತಿದ್ದಾರೆ ಇವತ್ತು. ಒಂದು ಬಣವನ್ನು ನಮ್ಮ ಚಾನಲ್ನಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಕಾಂದಾರ್ ಅವರೇ. ಸುಭಾಷ್ ಚಂದ್ರ ಇನ್ನೊಂದು ಬಣದ ವಕ್ತಾರರಾಗಿ ನಮ್ಮ ಜೊತೆಗಿದ್ದಾರೆ. ಸುಭಾಷ್ ಚಂದ್ರ ಅವರು ನಮಸ್ಕಾರ. ಮಕಾಂದಾರ್ ಮತ್ತು ಸುಭಾಷ್ ಚಂದ್ರ ಅವರ ಪೈಕಿ ಯಾರ್ಯಾರು ಯಾವ ಬಣವನ್ನು ಸಪೋರ್ಟ್ ಮಾಡ್ತಾರೆ ಅಂತ ಅವ್ರು ಮಾತಾಡ್ತಾ ಹೋದಂಗೆ ಗೊತ್ತಾಗುತ್ತೆ. ಎಸ್, ರಮೇಶ್ ಬಾಬು ಅವರ ಮೊದಲ ಪ್ರತಿಕ್ರಿಯೆ. ರಮೇಶ್ ಬಾಬು ಅವರೇ, ಒಂದು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಮತದಾನ. ಸುಭಾಷ್ ಚಂದ್ರ ಅವರು ಒಂದೇ ನಿಮಿಷ ಇರಿ, ಬರ್ತೀನಿ ನಾನು. ಮತದಾನವಾದ 12 ಗಂಟೆಗಳಲ್ಲಿ ಶುರುವಾದ ಬೆಳವಣಿಗೆಗಳು ಇವತ್ತು ಎರಡು ಗುಂಪುಗಳು ಹೆಂಗಿದ್ದಾವೆ ಮತ್ತು ಯಾವ್ಯಾವ ಗುಂಪಿನಲ್ಲಿ ಯಾರ್ಯಾರಿದ್ದಾರೆ ಅಂತ ಕ್ಲಿಯರ್ ವಿಸಿಬಿಲಿಟಿ ತಂದು ಕೊಡೋ ಲೆವೆಲ್ಗೆ ಬಂದು ನಿಂತಿದೆ. ಭಾಳಷ್ಟು ಚರ್ಚೆ ನಿಮ್ಮ ಮಾಧ್ಯಮದಲ್ಲಿ ಆಗಿದೆ. ನಾವು ಸಂಪ್ರದಾಯಕ್ಕೆ ಅನುಗುಣವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಶಾಮನೂರವರ ಕುಟುಂಬಕ್ಕೆ ಟಿಕೆಟನ್ನು ಕೊಟ್ಟಿದ್ದೇವೆ. ಅದು ಸ್ವಾಭಾವಿಕ. ಯಾವುದೇ ಪಕ್ಷದಲ್ಲಿ ಆ ಕುಟುಂಬದ ಸದಸ್ಯರು ನಿಧನ ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಕೊಡುವಂಥದ್ದು ಒಂದು ಸಂಪ್ರದಾಯ ಇದೆ. ಅಂಥ ಸಂಪ್ರದಾಯದಲ್ಲೂ ಸಹ ಅಲ್ಲಿನ ಅಲ್ಪಸಂಖ್ಯಾತರ ಮುಖಂಡರ ಅಭಿಪ್ರಾಯವನ್ನು ಪಡ್ಕೊಂಡು ಅದರ ಅನುಮೋದನೆಯ ಮೇರೆಗೆ ಅಲ್ಲಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಸ್ವಾಭಾವಿಕವಾಗಿ ಅಲ್ಲಿ ಕೆಲವರಿಗೆ ಅಸಮಾಧಾನ ಆಗಿರ್ತಕ್ಕಂಥದ್ದು ನಿಜ. ಏಕೆಂದರೆ ನಾವು ಹೆಚ್ಚು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲ ಮಾಡ್ಕೊಂಡು ಬಂದಿದ್ದೇವೆ. ನಮಗೆ ಅವಕಾಶ ಸಿಗಬೇಕಾಗಿತ್ತು. ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಅಲ್ಪಸಂಖ್ಯಾತರು ಆಲೋಚನೆ ಮಾಡಿರ್ತಕ್ಕಂಥ ಕ್ರಮದಲ್ಲಾಗಲಿ ಅಥವಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಲ್ಲಾಗಲಿ ಯಾವುದೂ ತಪ್ಪಿಲ್ಲ. ಆದರೆ ಒಂದು ಪಕ್ಷದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಟಿಕೆಟನ್ನು ಒಂದು ಸರಿ ಘೋಷಣೆ ಮಾಡಿದ ನಂತರ ಪಕ್ಷಕ್ಕೆ ಅನುಗುಣವಾಗಿ ನಡ್ಕೋಬೇಕಾಗತ್ತೆ. AICCಗೆ ಬಂದಿರತಕ್ಕಂಥ ಮಾಹಿತಿಯ ಅನ್ವಯ ಕೆಲವು ಬೆಳವಣಿಗೆಗಳು ಆಗಿದೆ. ಆದರೆ ಇದು ತಾತ್ಕಾಲಿಕ. ಧರ್ಮ, ಜಾತಿ ಇವೆಲ್ಲ ಭಾಳ ಮಾನಸಿಕವಾದಂಥ ವಿಚಾರಗಳು ಮತ್ತು ಭಾವನಾತ್ಮಕವಾದಂಥ ವಿಚಾರಗಳು. ಹಾಗಾಗಿ ಇವತ್ತೇನು ಕೆಲವರಿಗೆ ಅಸಮಾಧಾನ ಆಗಿದೆ, ಅದನ್ನು ಅಸಮಾಧಾನವನ್ನು ತಪ್ಪಿಸೋಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಖಂಡಿತ ಕೆಲಸವನ್ನು ಮಾಡುತ್ತೆ. ನಾನು ವಿಶೇಷವಾಗಿ ನನಗೆ ಅಲ್ಲಿ ಹೆಚ್ಚು ಇಲ್ಲಿನ ಗುಂಪು ಬೆಳವಣಿಗೆಗಿನ್ನ ಅಲ್ಲಿ ನಮಗೆ ದೊಡ್ಡ ಮಟ್ಟದ ನಷ್ಟ ಆಗಿರ್ತಕ್ಕಂಥದ್ದು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಸೈಫುಲ್ಲಾರವರು 2 ದಿನಗಳ ಹಿಂದೆ ಅಲ್ಲಿ ನಿಧನರಾದರು. ಅವರು ಹಿಂದೆ ಅಸೆಂಬ್ಲಿಗೂ ಕಂಟೆಸ್ಟ್ ಮಾಡಿದರು, ಮೈನಾರಿಟಿ ಕಮಿಷನ್ ಚೇರ್ಮನ್ ಆಗಿದ್ದರು, ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿಕೊಂಡು ಕೆಲಸವನ್ನು ಮಾಡ್ತಾಯಿದ್ರು. ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಎಲ್ಲರ ನಡುವೆ ಒಂದು ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿದ್ರು. ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಇವೆಲ್ಲವಕ್ಕಿಂತ ದೊಡ್ಡ ನಷ್ಟ ಆಗಿರ್ತಕ್ಕಂಥದ್ದು ಸೈಫುಲ್ಲಾರವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ನಮಗಾಗಿರ್ತಕ್ಕಂಥ ದೊಡ್ಡ ನಷ್ಟ. ಅದನ್ನು ಹೊರತುಪಡಿಸದೆ ಇವತ್ತೇನು ಅವರವರ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕೊಡ್ತಾ ಇದ್ದಾರೆ. ತಪ್ಪು ಅಂತ ಏನು ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಒಂದು ಮಾತನ್ನು ಎಲ್ಲರೂ, ನೀವು ಸೇರಿದಂತೆ ಎಲ್ಲರೂ ಹೇಳ್ತಾ ಬಂದ್ರಿ, ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ಯಾರು ಮೃತಪಟ್ಟಾಗ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡೋದು ಅಂತ. ಉಲೇಮಾಗಳು ಪ್ರೆಸ್ ಮೀಟ್ ಮಾಡಿದ್ರಲ್ಲಿ ಒಂದು ಮಾತು ಹೇಳ್ತಾರೆ. ಬಾಗಲಕೋಟೆಯಲ್ಲಿ HY ಮೇಟಿ ಅವರ ಮಗ ಉಮೇಶ್ ಮೇಟಿ ಅವರಿಗೆ ಕೊಟ್ಟಿದ್ದರಲ್ಲಿ ಏನೂ ತಪ್ಪಿಲ್ಲ. ಆದರೆ ದಾವಣಗೆರೆಯಲ್ಲಿ ಮೃತಪಟ್ಟವರ ಪುತ್ರ ಈಗಾಗಲೇ ಶಾಸಕ ಮತ್ತು ಸಚಿವರು ಕೂಡ ಆಗಿದ್ದಾರೆ. ಮೃತಪಟ್ಟವರ ಸೊಸೆ ಸಂಸದೆ ಆಗಿದ್ದಾರೆ. 3ನೇ ಅವಕಾಶವನ್ನು ಅವರ ಮೊಮ್ಮಗನಿಗೆ ಹೋಗಿ ಕೊಡ್ತೀವಿ ಅನ್ನೋದು ನಮಗೆ ಸರಿ ಕಾಣಿಸೋದಿಲ್ಲ ಅಂದ್ರೆ ಅವರು. ಈ ಉಲೇಮಾಗಳು ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವರು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವ್ರಿಗೆ ಅಭಿಮಾನವೂ ಇದೆ. ಅವ್ರು ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ಕೊಂಡ್ಬಂದಿದ್ದಾರೆ. ಅದಕ್ಕೂ ನನ್ನ ಸಹಮತ ಇದೆ. ಓಕೆ, ಅವ್ರಿಗೆ ವಾಸ್ತವನೂ ಗೊತ್ತಿದೆ. ಸನ್ಮಾನ್ಯ ಶಾಮನೂರ್ರವರು 91-92ರಲ್ಲಿ ರಥಯಾತ್ರೆ ಸಂದರ್ಭದಲ್ಲಿ ಕೋಮುಗಲಭೆ ಆದಂಥ ಸಂದರ್ಭದಲ್ಲಿ ಮುಸಲ್ಮಾನರ ಪರವಾಗಿ ಅವತ್ತಿನ ದಕ್ಷಿಣ ಕ್ಷೇತ್ರ ಆಗಿರಲಿಲ್ಲ. ಯಾವ ರೀತಿ ನಿಂತ್ಕೊಂಡ್ರು, ಯಾವ ರೀತಿ ಅವರಿಗೆ ಬೆಂಬಲವನ್ನು ಕೊಟ್ಟರು, ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಆಗಿರ್ಬೋದು, ಅವ್ರಿಗೆಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಗೊತ್ತಿದೆ. ಇವತ್ತು ಅವ್ರಿಗೆ ಕೆಲವು ಭಾವನಾತ್ಮಕ ವಿಚಾರದಲ್ಲಿ ಒಂದು ನಿಮಿಷ ಇವತ್ತು ಕೆಲವೊಂದು ಭಾವನಾತ್ಮಕ ವಿಚಾರದಲ್ಲಿ ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ನಾನು ತಪ್ಪು ಅಂತ ನಾನು ಟೀಕೆ ಮಾಡೋದಿಲ್ಲ, ಸಹಜ ಅದು. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಆದರೆ ಪಕ್ಷದಲ್ಲಿ ಒಂದು ತೀರ್ಮಾನ ಆದಾಗ ಅಲ್ಲಿ ಯಾರ್ಯಾರು ಅಲ್ಪಸಂಖ್ಯಾತ ನಾಯಕರಿದ್ದಾರೋ ಅವ್ರದ್ದೆಲ್ಲರ ಅಭಿಪ್ರಾಯನ ತೊಗೊಂಡೇ ಮುಂದುವರೆದಿರ್ತಕ್ಕಂಥದ್ದು. ಮತ್ತು ಅವರು ಸಹ ಅರ್ಥ ಮಾಡ್ಕೋಬೇಕು. ಈಗ ಅಲ್ಲಿ ಜಬ್ಬಾರ್ ಅವರಿಗೆ ನಾವು ಅವಕಾಶವನ್ನು ಕೊಟ್ಟು, ಏನಕ್ಕೆ ಅವಕಾಶವನ್ನು ಕೊಟ್ಟು ವಿಧಾನ ಪರಿಷತ್ಗೆ? ಇಲ್ಲಿ ಎಲ್ಲಿ ಮುಸಲ್ಮಾನ್ ಸಮುದಾಯಕ್ಕೆ ಶಾಸಕರಾಗೋದಕ್ಕೆ ಅವಕಾಶ ಸಿಕ್ಕಲಿಲ್ಲ, ಆ ಕಾರಣಕ್ಕೆ ಅವ್ರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ಹಂಗಂತ ಅಸೆಂಬ್ಲಿ ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇದು ಒಂದು ತಾತ್ಕಾಲಿಕವಾದಂಥ ಬೆಳವಣಿಗೆ. ಸೊ ಮುಂದೆ ಕೊಡ್ಬೋದು. ಈ ಸಲ ನಾವು ಸುಮಾರು 15 ಅಸೆಂಬ್ಲಿ ಟಿಕೆಟ್ನ ಈ 2023ರಲ್ಲಿ ಕೊಟ್ಟಂಥ ಸಮಯದಲ್ಲಿ 9 ಜನ ಜಯಗಳಿಸಿದ್ದಾರೆ.
ಮತ್ತು ನೀವು ಮೊನ್ನೆ ಏನು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಅವ್ರ ಮಗನ್ನೇ ಶಿಗ್ಗಾವಲ್ಲಿ ಕ್ಯಾಂಡಿಡೇಟ್ ಮಾಡೋಂಥ ಸಂದರ್ಭದಲ್ಲಿ ನಾವು ತೀರ್ಮಾನ ತೊಗೊಂಡು ಮುಸಲ್ಮಾನ್ ಕ್ಯಾಂಡಿಡೇಟ್ ಮಾಡಿ ಗೆಲ್ಲಿಸ್ಕೊಂಡು ಬಂದಿದ್ದೇವೆ. ನೀವು ಇಂದಿನ ಇತಿಹಾಸ ನೋಡಿ, ನಾನು ಏನು ಅವರ ಸಮುದಾಯದ ಬಗ್ಗೆ ಅವ್ರು ಧ್ವನಿ ಎತ್ತಿದ್ದಾರೆ, ಧ್ವನಿ ಸರಿನೇ ಇರ್ಬೋದು, ನಾನು ತಪ್ಪು ಅಂತ ಹೇಳಲ್ಲ. ಆದರೆ ಇತಿಹಾಸ ನೋಡಿದಾಗ ಕಾಂಗ್ರೆಸ್ ಪಕ್ಷ ಯಾವತ್ತೂ ಸಾವಿರದಿಂದ ಆಚೆ ಹೋಗಿಲ್ಲ. ನೀವು ಕೆ ಸಿ ರೆಡ್ಡಿರವರ ಮೊದಲನೇ ಸರ್ಕಾರ ತಗೊಳ್ಳಿ, ಎಷ್ಟು ಜನ 1947ರಿಂದ 1972ರವರೆಗೆ ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಇರ್ತಾ ಇದ್ದಿದ್ದು ಒಂದೇ ಕ್ಯಾಬಿನೆಟಲ್ಲಿ. ಮೊದಲನೇ ಮಿನಿಸ್ಟ್ರು ಬಂದ್ಬಿಟ್ಟು ಮೊಹಮ್ಮದ್ ಶರೀಫ್ರವರು ಕೆ ಸಿ ರೆಡ್ಡಿಯವ್ರ ಸರ್ಕಾರದಲ್ಲಿ, ನೆಕ್ಸ್ಟು ಗುಲ್ಬರ್ಗಾದಿಂದ ಮೊಹಮ್ಮದ್ ಅಲಿರವರು ನಿಜಲಿಂಗಪ್ಪನವರ ಸರ್ಕಾರದಲ್ಲಿ, ನಾಗ್ನೂರವರು ಬಿ ಡಿ ಜತ್ತಿರವರ ಸರ್ಕಾರದಲ್ಲಿ, ಶಂಸುದ್ದೀನ್ ಭಟ್ಕಲ್ಲು ಅವರು ಸಚಿವರಾಗಿದ್ದರು, ಅಬ್ದುಲ್ ಗಫೂರ್ ಸಚಿವರಾಗಿದ್ದರು, ಮಸೂದ್ ಅಲಿ ಖಾನ್ ಅವರು ಸಚಿವರಾಗಿದ್ದರು. ಇದು ಒಂದಂತ. ಇವತ್ತು ಕಾಂಗ್ರೆಸ್ ಪಕ್ಷ ಯಾವ ಹಂತಕ್ಕೆ ತಗೊಂಡೋಗಿದೆ, ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದೇವೆ ನಾವು. ಇವತ್ತು ಸಹ ಜಾಫರ್ ಶರೀಫ್ ಅವ್ರನ್ನ ನೆನೆಯಬೇಕಾಗತ್ತೆ. ಅವರು ಇಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ರಾಷ್ಟ್ರ ಮಟ್ಟದಲ್ಲಿ ಅವ್ರನ್ನ ಬೆಳೆಸಿದಂಥದ್ದು ಕಾಂಗ್ರೆಸ್ ಪಕ್ಷ. ಇವತ್ತು ಸುಮಾರು 5 ಕ್ಯಾಬಿನೆಟ್ ರ್ಯಾಂಕ್ ಇರ್ತಕ್ಕಂಥ ಅವಕಾಶಗಳನ್ನ ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ಟಿದ್ದೇವೆ. ಅದೇ ರೀತಿ ಸುಮಾರು 5 ಜನ MLCಗಳು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಅಲ್ಪಸಂಖ್ಯಾತರನ್ನ 5 ಜನನ MLCಗಳು ಮಾಡಿದ್ದೇವೆ. 14 ಜನ ಬೋರ್ಡು ಕಾರ್ಪೊರೇಷನ್ನು ಕ್ಯಾಬಿನೆಟ್ ರ್ಯಾಂಕ್ ಇರ್ತಕ್ಕಂಥ ಅವಕಾಶವನ್ನು ಕೊಟ್ಟಿದ್ದೇವೆ. ಅಫ್ಕೋರ್ಸ್ ದಾವಣಗೆರೆಯಲ್ಲಿ ಅವ್ರು ಕೊಡಬೇಕಾಗಿತ್ತು, ಅದು ಒಂದು ಅಭಿಪ್ರಾಯ ಇದೆ, ಇಲ್ಲ ನಾನು ಹೇಳೋದಿಲ್ಲ. ಅಟ್ ದ ಸೇಮ್ ಟೈಮ್ ಆ ಸಮುದಾಯಕ್ಕೆ ಅನ್ಯಾಯ ಮಾಡೋಂಥ ಕೆಲಸವನ್ನು ಹಿಂದೆನೂ ಮಾಡಿಲ್ಲ ಕಾಂಗ್ರೆಸ್ ಪಕ್ಷ, ಮುಂದೆನೂ ಮಾಡೋದಿಲ್ಲ. ಏನಿವತ್ತು ಸಣ್ಣ ಪುಟ್ಟ ಅಭಿಪ್ರಾಯ ಬಂದಿದೆ, ಅವರ ಅಭಿಪ್ರಾಯ ಹೌದು ನಮ್ಮ ಸಮುದಾಯಕ್ಕೆ ಕೊಡಬೇಕಾಯ್ತು ಅಂತ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಖಂಡಿತ ಅವರ ಅಭಿಪ್ರಾಯಕ್ಕೆ ಗೌರವ ಸಿಗುತ್ತೆ. ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕನ್ಸಿಡರ್ ಮಾಡುತ್ತೆ. ಇನ್ನೇನು ಸಹ 19 ಟಿಕೆಟನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಕಾಂಗ್ರೆಸ್ ಪಕ್ಷದಲ್ಲಿದೆ. ಹಾಗಾಗಿ ಇವತ್ತು ಅವ್ರ ಪರವಾಗಿ ನಿಂತಿರ್ತಕ್ಕಂಥದ್ದು ಆ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆ ಸಾಲಿಡಾಗಿ ಹೆಂಗೆ ನಿಂತಿದ್ದಾರೋ ಅದೇ ಸಾಲಿಡಾರಿಟಿನಲ್ಲಿ ಕಾಂಗ್ರೆಸ್ ಪಕ್ಷನೂ ಸಹ ಆ ಸಮುದಾಯದ ಜೊತೆ ನಿಂತಿದೆ. ನೀವು ಸೋಷಿಯಲ್ ಸ್ಕೀಮ್ಸ್ ಇರ್ಬೋದು, ಎಕನಾಮಿಕ್ ಸ್ಕೀಮ್ಸ್ ಇರ್ಬೋದು, ಎಜುಕೇಷನಲ್ ಸ್ಕೀಮ್ಸ್ ಇರ್ಬೋದು, ಎಲ್ಲ ವಿಚಾರದಲ್ಲಿ ಇವತ್ತು ಹಿಜಾಬಿಂದ ಹಿಡಿದು ಯಾವ ವಿಷಯದಲ್ಲಿ ಆ ಸಮುದಾಯವನ್ನು ಟಾರ್ಗೆಟ್ ಮಾಡಿ BJPನವರು ಯಾವ ರೀತಿ ಭಾವನಾತ್ಮಕ ವಿಚಾರ ಇಟ್ಕೊಂಡು ಅವನ್ನ ತುಳಿಯೋಂಥ ಪ್ರಯತ್ನ ಮಾಡೋರು, ಎಲ್ಲ ಸಂದರ್ಭಗಳಲ್ಲಿ ಆ ಸಮುದಾಯದ ಪರವಾಗಿ ಕಾಂಗ್ರೆಸ್ ಪಕ್ಷ ನಿಂತಿದೆ. ಖಂಡಿತ ಅವರ ಅಭಿಪ್ರಾಯ ನಾನು ಖಂಡಿತ ಯಾವ ಒಬ್ಬ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಹೇಳಿರ್ತಕ್ಕಂಥ ಅಭಿಪ್ರಾಯವನ್ನು ತಪ್ಪು ಅಂತ ನಾನು ಹೇಳೋದಿಲ್ಲ. ಅವರ ಅಭಿಪ್ರಾಯಗಳನ್ನ ಆ ಸಮುದಾಯದ ಸಮುದಾಯದ ಪರವಾಗಿ ಅವ್ರು ಎತ್ತಿರ್ತಕ್ಕಂಥ ಧ್ವನಿಯನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಸ್ವೀಕಾರ ಮಾಡ್ಕೊಂಡು ನಿಮ್ಮ ಮೊದಲನೇ ಸ್ಟೇಟ್ಮೆಂಟ್ ತಗೊಂಡು ನಾನು ಸುಭಾಷ್ ಚಂದ್ರ ಅವ್ರಿಗೆ ಕೇಳ್ತಾ ಇದ್ದೀನಿ. ಸುಭಾಷ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.